KR ಮ್ಯಾಥಮೆಟಿಕ್ಸ್ ಲರ್ನಿಂಗ್ ಚಾನಲ್. ಸೊ ಈಗ ಆಲ್ರೆಡಿ ನಾವು ಟಿ ಇ ಟಿ ಎಕ್ಸಾಮ್ ಸಿಲೆಬಸ್ ಪ್ರಕಾರ ನಾವು ಏನು ಮ್ಯಾಥಮೆಟಿಕ್ಸ್ ಪೋರ್ಷನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಈ ಒಂದು ಕ್ಲಾಸಲ್ಲಿ ನಾನು ನಿಮಗೆ ಈಗ ಆಲ್ರೆಡಿ ಸಾಕಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ನಾನು ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಯಾವ ರೀತಿಯಾಗಿ ನಿಮ್ಮ ಟಿ ಇ ಟಿ ಎಕ್ಸಾಮ್ಸಲ್ಲಿ ಕ್ವಶನ್ಸ್ನ ಕೇಳ್ಬೋದು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಕ್ವಾಡ್ರಾಟಿಕ್ ಈಕ್ವೇಷನ್ಸ್. ಸೊ ಈ ಒಂದು ಲೆಸನಲ್ಲಿ ಯಾವ್ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್, ಸೊ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಫಸ್ಟ್ ಕ್ವಶನ್ ನೋಡೋಣ. ಸೊ ಫಸ್ಟ್ ಕ್ವಶನ್ ಬಂದು ಜನರಲ್ ಫಾರ್ಮ್ ಆಫ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್ ಈಸ್ ಅಂತ ಹೇಳಿ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಕ್ವಾಡ್ರಾ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ದ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ಶುಡ್ ಬಿ 2 ಆಗಿರಬೇಕು. ಸೊ ಇಲ್ಲಿ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ಯಾವುದು 2 ಇದೆ, ಹೈಯೆಸ್ಟ್ ಪವರ್ ಆಫ್ ದಿ x should be 2 ಅಂತ ಹೇಳ್ತೀವಿ. ಸೊ ಜನರಲ್ ಫಾರ್ಮ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್ ಈಸ್ ಆಪ್ಷನ್ ಎ. ದಿಸ್ ದ ಡೈರೆಕ್ಟ್ ಕ್ವಶನ್. ax² + bx + c is equals to 0 where a is not equal to 0. a 0 ಆಗಿಬಿಟ್ರೆ x² ಟರ್ಮ್ 0 ಆಗುತ್ತೆ, ಹಾಗಾಗಿ a should not be equal to 0 ಆಗುತ್ತೆ. ದಟ್ ಇಸ್ ದ ಕಂಡೀಷನ್ ಆ್ಯಕ್ಚುಲಿ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ಸೆಕೆಂಡ್ ಕ್ವಶನ್. A quadratic equation has how many solutions ಇದೆ? ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ಎಷ್ಟು ಸೊಲ್ಯೂಷನ್ಸ್ ಸಿಗುತ್ತೆ? ನೀವು ಎಕ್ಸ್ ವ್ಯಾಲ್ಯೂನ ಏನು ಫೈಂಡ್ ಔಟ್ ಮಾಡ್ತೀರಾ ಕೊಟ್ಟಿರೋಂಥ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ಗೆ ಅದನ್ನು ರೂಟ್ಸ್ ಅಥವಾ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. ಸೊ ಎಷ್ಟು ಮ್ಯಾಕ್ಸಿಮಮ್ ಸೊಲ್ಯೂಷನ್ಸ್ ಇರುತ್ತಪ್ಪ ಅಂತಂದರೆ 2 ಸೊಲ್ಯೂಷನ್ಸ್ ಇರುತ್ತೆ. ಸೊ ನಿಮಗೆ ಏನೋ ಗ್ರಾಫ್ನ ಡ್ರಾ ಮಾಡಿದಾಗ ಪ್ಯಾರಾಬೋಲಾ ಬರುತ್ತೆ. ಸೊ ಈ ಥರ ಪ್ಯಾರಾಬೋಲಾ ಬರ್ತಾ ಇರುತ್ತೆ. ಸೊ ಎಲ್ಲೆಲ್ಲಿ ಎಕ್ಸ್ ವ್ಯಾಲ್ಯೂಸ್ ಇಂಟರ್ಸೆಪ್ಟ್ ಆಗುತ್ತೋ ಅದನ್ನು ನಾವು ಏನಂತ ಹೇಳ್ತೀವಿ, ಎಕ್ಸ್ ವ್ಯಾಲ್ಯೂಸ್ ಅಥವಾ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. ಸೊ ಮ್ಯಾಕ್ಸಿಮಮ್ ಸೊಲ್ಯೂಷನ್ಸ್ ವಿಲ್ ಬಿ 2. ಅದರ್ವೈಸ್ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೂ ಕೂಡ ಈಕ್ವೇಷನ್ ಏನೋ ಫ್ಯಾಕ್ಟರೈಸೇಷನ್ ಮಾಡಿದ್ರೂ ಕೂಡ ಇಲ್ಲಿಗೆ 2 ಸೊಲ್ಯೂಷನ್ಸ್, ಎಕ್ಸ್ ವ್ಯಾಲ್ಯೂ 1 ಪಾಸಿಟಿವ್ ಬರುತ್ತೆ, 1 ನೆಗೆಟಿವ್ ಬರುತ್ತೆ. ಅದು ಮೇ ಬಿ 2 ಆರ್ ಪಾಸಿಟಿವ್, ಬಟ್ ಮ್ಯಾಕ್ಸಿಮಮ್ ಸೊಲ್ಯೂಷನ್ಸ್ 2 ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್, ಥರ್ಡ್ ಒನ್. The sum of the roots alpha plus beta. So sum of the roots alpha plus beta of the quadratic equation ax² + bx + c is equals to 0 is. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕು ಇದು ಏನು, ಸಮ್ ಆಫ್ ದಿ ರೂಟ್ಸ್ ಮತ್ತು ಪ್ರಾಡಕ್ಟ್ ಆಫ್ ದಿ ರೂಟ್ಸ್ ಅಂತ 2 ರೀತಿಯಾಗಿ ನಾವು ನೇಚರ್ ಆಫ್ ದಿ ರೂಟ್ಸ್ನ ಫೈಂಡ್ ಔಟ್ ಮಾಡ್ತೀವಿ. ಇಲ್ಲಿ ಸಮ್ ಆಫ್ ದಿ ರೂಟ್ಸ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ, 2 ರೂಟ್ಸ್ನ ಆಲ್ಫಾ ಆ್ಯಂಡ್ ಬೀಟಾ ಅಂತ ಕನ್ಸಿಡರ್ ಮಾಡಿದಾಗ ಸೊ ಸಮ್ ಆಫ್ ದಿ ರೂಟ್ಸ್ ವಿಲ್ ಬಿ ಆಲ್ಫಾ ಬೀಟಾ. ದ ಫಾರ್ಮುಲಾ ಈಸ್ ಏನು ಬರುತ್ತೆ, -b/a ಅಂತ ಬರುತ್ತೆ. ಹಾಗೆ ಪ್ರಾಡಕ್ಟ್ ಆಫ್ ದಿ ರೂಟ್ಸ್ನ ನೀವು ಫೈಂಡ್ ಔಟ್ ಮಾಡಿದ್ರೆ ಆಲ್ಫಾ ಇಂಟು ಬೀಟಾ ದಟ್ ಈಸ್ ಈಕ್ವಲ್ಸ್ ಟು c/a ಅಂತ ಬರುತ್ತೆ. ಸೊ ಇಲ್ಲಿ ಕೇಳಿರೋವಂಥದ್ದು ಸಮ್ ಆಫ್ ದಿ ರೂಟ್ಸ್ ಆಗಿರೋದ್ರಿಂದ ಸೊ ಆಲ್ಫಾ ಪ್ಲಸ್ ಬೀಟಾ ಸಮ್ ಆಫ್ ದಿ ರೂಟ್ಸ್ ದಟ್ ಈಸ್ ಈಕ್ವಲ್ಸ್ ಟು -b/a ಆಗುತ್ತೆ. ದಿಸ್ ಇಸ್ ಆಲ್ಸೋ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಇಟ್ ಈಸ್ ಇನ್ ದ ಆಪ್ಷನ್ c + b/a ಅಂತ ಕೊಟ್ಟಿದ್ದಾರೆ, ಬಟ್ ಆನ್ಸರ್ ಈಸ್ -b/a. ಸೊ ನೆಕ್ಸ್ಟ್ ಒನ್, fourth one. Question number 4. If the discriminant b² - 4ac of a quadratic equation is negative, then the roots are. ಸೊ ಇಲ್ಲಿ ನಿಮಗೆ ನೇಚರ್ ಆಫ್ ದಿ ರೂಟ್ಸ್ ಮೇಲೆ ಕೇಳಿರೋಂಥ ಕ್ವಶನ್ ಆಗಿರುತ್ತೆ ಇದು. ಸೊ ಇಲ್ಲಿ ನೇಚರ್ ಆಫ್ ದಿ ರೂಟ್ಸ್ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಮೇಲೆ ನಾವು ನೇಚರ್ನ ಫೈಂಡ್ ಔಟ್ ಮಾಡ್ತೀವಿ. ಇಲ್ಲಿ ಡಿಸ್ಕ್ರಿಮಿನೆಂಟ್ ಡೆಲ್ಟಾ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, ನೆಗೆಟಿವ್ ಗಿವನ್. ಇದಕ್ಕೆ ಡೆಲ್ಟಾ ವ್ಯಾಲ್ಯೂ ನೆಗೆಟಿವ್ ಇದ್ದರೆ, ಇಫ್ ಇಟ್ ಈಸ್ ನೆಗೆಟಿವ್ ಇದ್ದರೆ discriminant that is b² - 4ac. if it is negative, what is the nature of the roots ಅಂತ ಕೇಳಿದ್ದಾರೆ. ಸೊ ನೇಚರ್ ಆಫ್ ದಿ ರೂಟ್ಸ್ ವಿಲ್ ಬಿ ಏನಾಗುತ್ತೆ, ನಿಮಗೆ ಬರುವಂಥ ಸೊಲ್ಯೂಷನ್ಸು 2 ಕೂಡ ಇಮ್ಯಾಜಿನರಿ ರೂಟ್ಸ್ ಆಗಿರುತ್ತೆ ಅಥವಾ ಕಾಂಪ್ಲೆಕ್ಸ್ ರೂಟ್ಸ್ ಅಂತಲೂ ಹೇಳ್ತೀವಿ. ಇಮ್ಯಾಜಿನರಿ ಆರ್ ಕಾಂಪ್ಲೆಕ್ಸ್. ಯಾವಾಗ ಅಂತ ಅಂದರೆ ದಟ್ ಈಸ್ ವೆನ್ ಡೆಲ್ಟಾ ಈಸ್ ನೆಗೆಟಿವ್. ಸಪೋಸ್ ಇಫ್ ಡೆಲ್ಟಾ ಈಸ್ ಪಾಸಿಟಿವ್, ಇದು ಪಾಸಿಟಿವ್ ಇದ್ದರೆ ಅಂದರೆ >0, ಇದು <0 ಇದ್ದಾಗ, ಇದು >0 ಇದ್ದಾಗ, ಇಫ್ ಇಟ್ ಈಸ್ ಪಾಸಿಟಿವ್ ದೆನ್ ದ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್. ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ಸ್ ಅಂದರೆ 2 ಡಿಫ್ರೆಂಟ್ ರೂಟ್ಸ್ ಬರುತ್ತೆ ಅಂತ, ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್. ಸಪೋಸ್ ಇಫ್ ಡೆಲ್ಟಾ ಈಸ್ ಈಕ್ವಲ್ಸ್ ಟು 0, ಈಕ್ವಲ್ ಟು 0 ಆಗಿದ್ರೆ ಏನಾಗುತ್ತೆ, 2 ರಿಯಲ್ ರೂಟ್ಸೂ ಸೇಮ್ ಇರುತ್ತೆ, ರಿಯಲ್ ಆ್ಯಂಡ್ ಈಕ್ವಲ್ ಅಂತ ಹೇಳ್ತೀವಿ. 2 ರೂಟ್ಸ್ನು ರಿಯಲ್ ಆ್ಯಂಡ್ ಈಕ್ವಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಈ 3 ಕಾನ್ಸೆಪ್ಟ್ನ ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ವೆನ್ ಡೆಲ್ಟಾ ಈಸ್ <0 ಆರ್ ನೆಗೆಟಿವ್ ಅಂತಲೂ ಕೇಳ್ಬೋದು. ಸೊ ಇಲ್ಲಿ ನೆಗೆಟಿವ್ ಅಂತ ಕೇಳಿದರೆ ಸಮ್ಟೈಮ್ಸ್ ದೇ ಕ್ಯಾನ್ ಗಿವ್ ಡೆಲ್ಟಾ ಈಸ್ <0 ಅಂತಲೂ ಕೇಳ್ಬೋದು. ಇಫ್ ಡೆಲ್ಟಾ ಈಸ್ >0 ಆರ್ ಪಾಸಿಟಿವ್ ದೆನ್ ದ ರೂಟ್ಸ್ ಆರ್ ರಿಯಲ್ ಆ್ಯಂಡ್
ಡಿಸ್ಟಿಂಗ್ ರೂಟ್ಸ್ ಅಂದರೆ ಸೊಲ್ಯೂಷನ್ ಎಕ್ಸ್ ವ್ಯಾಲ್ಯೂಸ್ ಏನು ಬರುತ್ತೋ ಅದು. ಸೊ ಇಫ್ ಡೆಲ್ಟಾ ಇಸ್ ಈಕ್ವಲ್ ಟು 0 ದೆನ್ ಯು ವಿಲ್ ಗೆಟ್ ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್, ಸೇಮ್ ರೂಟ್ಸ್. ಓಕೆ, ಸೊ ಇಲ್ಲಿ ನೆಗೆಟಿವ್ ಅಂತ ಕೇಳಿರೋದ್ರಿಂದ ಸೊ ಕಾಂಪ್ಲೆಕ್ಸ್ ಅಥವಾ ಕಾಂಜುಗೇಟ್ ಅಥವಾ ಇಮ್ಯಾಜಿನರಿ ಅಂತಲೇ ಹೇಳ್ತೀವಿ. ಸೊ ವಿಚ್ ಹ್ಯಾಸ್ ನೋ ರಿಯಲ್ ರೂಟ್ಸ್, ಇಲ್ಲಿ ರಿಯಲ್ ರೂಟ್ಸ್ ಬರಲ್ಲ, ಓನ್ಲಿ ಕಾಂಪ್ಲೆಕ್ಸ್, ಕಾಂಜುಗೇಟ್ಸ್ ಅಥವಾ ಇಮ್ಯಾಜಿನರಿ ರೂಟ್ಸ್ ಬರುವಂಥದ್ದು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ಫಿಫ್ತ್ ಒನ್. ಇಫ್ ದ ಈಕ್ವೇಷನ್ ಇಲ್ಲಿ ಈಕ್ವೇಷನ್ ಕೊಟ್ಟಿದ್ದಾರೆ, ಕ್ವಾಡ್ರಾಟಿಕ್ ಈಕ್ವೇಷನ್ ಯಾವ ಕೊಟ್ಟಿದ್ದಾರೆ, 2x² + kx + 3 = 0 ಹ್ಯಾಸ್ ಈಕ್ವಲ್ ರೂಟ್ಸ್ ಅಂತ ಕೊಟ್ಟಿದ್ದಾರೆ, ಕಂಡೀಷನ್ ಕೊಟ್ಟಿದ್ದಾರೆ, ಹ್ಯಾಸ್ ಈಕ್ವಲ್ ರೂಟ್ಸ್. ದೆನ್ ದ ವ್ಯಾಲ್ಯೂ ಆಫ್ ಕೆ ವ್ಯಾಲ್ಯೂನ ನೀವು ಫೈಂಡ್ ಔಟ್ ಮಾಡಬೇಕು ಯೂಸಿಂಗ್ ದಿಸ್ ಕಂಡೀಷನ್ ಆ್ಯಂಡ್ ಈಕ್ವೇಷನ್. ಸೊ ನೋಡೋಣ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಸೊ ಈಕ್ವಲ್ ರೂಟ್ಸ್ ಅಂದಾಗ ನಾನು ಆಲ್ರೆಡಿ ಪ್ರೀವಿಯಸ್ಲಿ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಈಕ್ವಲ್ ರೂಟ್ಸ್ ಅಥವಾ ರಿಯಲ್ ಎರಡೂ ಕೂಡ ಸೇಮ್ ರೂಟ್ಸ್ ಯಾವಾಗ ಬರುತ್ತೆ, ವೆನ್ ಡೆಲ್ಟಾ ಈಸ್ ಈಕ್ವಲ್ಸ್ ಟು ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು 0 ಆದಾಗ, ಆಯಿತಾ. ಸೊ ಡೆಲ್ಟಾ ವ್ಯಾಲ್ಯೂಸ್ ಫಾರ್ಮುಲಾ ಏನು ಬರಿತೀವಿ, b² - 4ac. ಈ ವ್ಯಾಲ್ಯೂ 0ಗೆ ಈಕ್ವಲ್ ಆದರೆ ಮಾತ್ರ ವಿಲ್ ಗೆಟ್ ಈಕ್ವಲ್ ರೂಟ್ಸ್, ಅಂದರೆ ಸೇಮ್ ರೂಟ್ಸ್ ಬರುತ್ತೆ ಅಂತ. ಸೊ ಇಲ್ಲಿ ನೋಡೋಣ, ಏನು ಕೊಟ್ಟಿರೋಂಥ ಈಕ್ವೇಷನಲ್ಲಿ ABC ವ್ಯಾಲ್ಯೂಸ್ನ ಬರ್ಕೊಳ್ಳಿ. ಸೊ a = 2 ಆಗುತ್ತೆ. ಈ ಒಂದು ಈಕ್ವೇಷನ್ ನಾನು a ವ್ಯಾಲ್ಯೂ ಇಸ್ 2, ಐ ಆಮ್ ರೈಟಿಂಗ್ ಹಿಯರ್, ಆ್ಯಂಡ್ b ವ್ಯಾಲ್ಯೂ ಇಸ್ k, ದೆನ್ c ವ್ಯಾಲ್ಯೂ ಇಸ್ 3 ಆಗುತ್ತೆ. ಸಬ್ಸ್ಟಿಟ್ಯೂಟ್ ಆಲ್ ದೀಸ್ ವ್ಯಾಲ್ಯೂಸ್ ಇನ್ ದ ಫಾರ್ಮುಲಾ ಆ್ಯಂಡ್ ಸಿಂಪ್ಲಿಫೈ, ವಿಲ್ ಗೆಟ್ ದ value. What is the value of k? So b² becomes k² minus 4 into a value is 2 and c value is 3 is equals to 0. Simplify it. So k² minus 4 2s are 8, 8 3s are 24 is equals to 0. Then k² is equals to plus 24. Shift ಮಾಡಿ right hand side ಗೆ is equals to plus 24 ಬರುತ್ತೆ. To cancel this square, apply square root on both side. Apply square root on both side. So you'll get square root of k² is equals to square root of 24. Here square and square root get cancelled. K is equals to this one. ಇದನ್ನು ನಾವು ಫ್ಯಾಕ್ಟರ್ಸ್ ಅಲ್ಲಿ ಬರೆದ್ರೆ ಏನಾಗುತ್ತೆ, 4 6 24 ಅಂತ ಬರಿಬೋದು. ಸೊ ಏನಕ್ಕೆ 4 ತಗೋತೀವಿ, 4 ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 4 ವ್ಯಾಲ್ಯೂ ಇಸ್ +or-2 ಅಂತ ತಗೋತೀವಿ. ಸ್ಕ್ವೇರ್ ರೂಟ್ ಆಫ್ 4 ವ್ಯಾಲ್ಯೂಸ್ +or-2 ಇಂಟು √6. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಕೆ. ಎಷ್ಟು ಬಂತು ನಮಗೆ ಕೆ ವ್ಯಾಲ್ಯೂ? ಸೊ +or-2 √6 ಇದೆ. ಸೊ ಇಟ್ ಇಸ್ ಇನ್ ದ ಆಪ್ಷನ್, ಸಿ ದ ಆಪ್ಷನ್, +or-2 √6. ದಿಸ್ ಇಸ್ ದ ಆಪ್ಷನ್ ಇನ್ ಡಿ. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಕೆ. ಓಕೆ, ಸೊ ನೆಕ್ಸ್ಟ್ ಒನ್, next question number 6. The roots of the quadratic equation, the roots ಅಥವಾ solutions of the quadratic equation are ಅಂತ ಕೇಳ್ಬಿಟ್ಟು 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ಹೆಂಗೆ ನಾವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ರೂಟ್ಸ್ ಅಥವಾ ಸೊಲ್ಯೂಷನ್ ಅಂದರೆ ಎಕ್ಸ್ ವ್ಯಾಲ್ಯೂಸ್ನ ನೀವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನಾನು ಫ್ಯಾಕ್ಟರೈಸೇಷನ್ ಮೆಥಡ್ನ ಯೂಸ್ ಮಾಡಿ ಎಕ್ಸ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ತೀನಿ. ಸೊ ಕೊಟ್ಟಿರೋಂಥ ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ನಾನು ಇದನ್ನು ಫ್ಯಾಕ್ಟರೈಸೇಷನ್ ಮೆಥಡ್ನ ಯೂಸ್ ಮಾಡ್ತೀನಿ. ಸೊ ಈ ಒಂದು ಫ್ಯಾಕ್ಟರೈಸೇಷನ್ ಮೆಥಡ್ ಅಂದರೆ ಇಲ್ಲಿ ನಾನು ಸ್ಪ್ಲಿಟ್ಟಿಂಗ್ ಮೆಥಡ್ನ ಯೂಸ್ ಮಾಡೋಣ, ಮಿಡಲ್ ಟರ್ಮ್ನ ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಸೊ ಫಸ್ಟು ನೀವೇನು ಮಾಡಬೇಕು, ಇಲ್ಲಿ ಕಾನ್ಸ್ಟೆಂಟ್ ಮತ್ತು ಕೋಎಫಿಷಿಯಂಟ್ ಆಫ್ x² ಮಲ್ಟಿಪ್ಲೈ ಮಾಡಿ. ಸೊ ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೆ ಏನು ಬರುತ್ತೆ, -12 ಬರುತ್ತೆ. ಆ್ಯಂಡ್ ದ ಮಿಡಲ್ ಟರ್ಮ್ ಕೋಎಫಿಷಿಯಂಟ್ ಆಫ್ x ಇಸ್ -1. ಸೊ ಈ ರೀತಿಯಾಗಿ ನೀವು ಸ್ಪ್ಲಿಟ್ ಮಾಡಿದಾಗ ಇಲ್ಲಿ ಯಾವ ಒಂದು ನಂಬರ್ಸ್ನ ಬರ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ ಇಲ್ಲಿ. ಸೊ ನಿಮಗೆ ಯಾವುದೋ ಒಂದು ನಂಬರ್ 2 ನಂಬರ್ಸ್ನ ಮಲ್ಟಿಪ್ಲೈ ಮಾಡಿದಾಗ -12 ಬರಬೇಕು. ಅದೇ 2 ನಂಬರ್ಸ್ನ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಿದಾಗ -1 ಬರಬೇಕು. ಸೊ ಹಾಗಾದರೆ ನಂಬರ್ಸ್ ಯಾವ್ಯಾವ್ದು ಬರುತ್ತೆ, ಸೊ ಇಲ್ಲಿ ನಾನು -4 × 3, -4 3s are -12 and -4 + 1 ತಗೊಂಡ್ರೆ I'll get -1. So using these two factors I'll split the middle term. So this can be written as 6x² - 4x + 3x. -4x + 3x will get -x only. There is no change in the value. So -2 is equals to 0. Now take the common term from these two. Common term ಏನು ಸಿಗುತ್ತೆ, ಇವೆರಡರಿಂದ ನಾನು 2 ಸಿಗುತ್ತೆ, 2 and x ಸಿಗುತ್ತೆ. So 2x is the common. Then remaining is 3x - 2 2s. So x already outside ತಗೊಂಡಿದ್ದೀವಿ. Again from these two we will take 1 as a common factor. Remaining is 3x - 2 is equals to 0. Now from these two again we will take 3x - 2. ಇದೊಂದು ಟರ್ಮ್ ಅಂತ ಕನ್ಸಿಡರ್ ಮಾಡಿದ್ರೆ 3x - 2 is the common factor. Then remaining is 2x + 1 is equals to 0.
ಏನು ಈಕ್ವೇಟ್ ಟು ಝೀರೋ ಮಾಡೋಣ. 3x - 2 = 0 ಆ್ಯಂಡ್ 2x + 1 = 0. ಈಕ್ವೇಟ್ ಟು ಝೀರೋ ಮಾಡಿ ದೆನ್ ಫೈಂಡ್ ಔಟ್ ದ ಎಕ್ಸ್ ವ್ಯಾಲ್ಯೂಸ್. ಸೊ ಇಲ್ಲೇನಾಗುತ್ತೆ 3x -2 ರೈಟ್ ಹ್ಯಾಂಡ್ ಶಿಫ್ಟ್ ಮಾಡಿದ್ರೆ +2 ಆಗುತ್ತೆ. ಸೊ x = 2/3 ಅನ್ನೋ ಒಂದು ವ್ಯಾಲ್ಯೂ ಬರುತ್ತೆ. ಆ್ಯಂಡ್ ದೆನ್ ಇಲ್ಲಿ ಇದನ್ನು ಈಕ್ವೇಟ್ ಮಾಡಿದ್ರೆ 2x -1 ದೆನ್ x -1/2 ಅನ್ನೋದು ಸೆಕೆಂಡ್ ವ್ಯಾಲ್ಯೂ ಆಗುತ್ತೆ. ಎರಡು ರೂಟ್ಸ್ ಬಂದು ನಮಗೆ -1/2 ಆ್ಯಂಡ್ 2/3. ಸೊ ಎಲ್ಲಿದೆ ಆಪ್ಷನಲ್ಲಿ ನೋಡೋಣ ನಾವು. -1/2 -2/3 ಇದೆ, ಇಲ್ಲ ಇಲ್ಲಿ. ಸೊ -1/2 ಆ್ಯಂಡ್ 2/3 ಇಟ್ ಇಸ್ ಇನ್ ದ ಆಪ್ಷನ್ ಬಿ. ಸೊ ಆಪ್ಷನಲ್ಲಿ +1/2 ಇದೆ, ಹಾಗಾಗಿ ತಗೊಳಕ್ಕಾಗಲ್ಲ ಅದನ್ನು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಟ್ ಇಸ್ ದ ಸೊಲ್ಯೂಷನ್ ಆಫ್ ದ ಗಿವನ್ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ನೆಕ್ಸ್ಟ್ ಒನ್. Next, question number 7. Equation of x + 1 whole square minus x square is equals to 0 has number of real roots. Number of real roots ಎಷ್ಟಿರುತ್ತೆ? ಈ ಕೊಟ್ಟಿರುವಂಥ ಈಕ್ವೇಷನ್ಗೆ ಯು ಶುಡ್ ಫೈಂಡ್ ಔಟ್ ದ ರೂಟ್ಸ್. ಎಷ್ಟು ರೂಟ್ಸ್ ಬರುತ್ತೆ ಅನ್ನೋದನ್ನು ನೀವು ಬರೀಬೇಕು. 1 2 3 4 ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟು ಈಕ್ವೇಷನ್ನ ನಾವು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಕೊಟ್ಟಿರುವಂಥ ಈಕ್ವೇಷನ್ ಬಂದು ಸೊ x + 1 whole square minus x square is equals to 0. ಫಸ್ಟ್ ಏನು ಮಾಡಿ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸೊ ಇದು a + b whole square ಫಾರ್ಮುಲಾದಲ್ಲಿದೆ. ಸೊ a + b whole square ಫಾರ್ಮುಲಾ ಈಸ್ a² + b² + 2ab ಆಗುತ್ತೆ. ಓಕೆ, ಸೊ ಇದನ್ನು ಮತ್ತೆ ನಾವು a + b whole square ಫಾರ್ಮಿಗೆ ಶಿಫ್ಟ್ ಮಾಡಿದ್ರೆ x² + 1² + 2ab 2ab ಅಂದರೆ 1 × x ಆಗುತ್ತೆ. ದಟ್ ಈಸ್ 2x - x² is equals to 0. ಸೊ ಇಲ್ಲೇನಾಗುತ್ತೆ -x² + x² ಗೆಟ್ ಕ್ಯಾನ್ಸಲ್, ಇಟ್ ಗೆಟ್ 2x + 1. ಸೊ 2x + 1 is equals to 0 ಅಂತ ಬರ್ತಾ ಇದೆ ನಮಗೆ ಈಕ್ವೇಷನ್. ಸೊ ಇದರ ಒಂದು ಡಿಗ್ರಿ ಎಷ್ಟಿರುತ್ತೆ ನೋಡ್ಕೊಳ್ಳಿ. ನೀವು ಬೇಕಾದ್ರೆ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿ ಫೈಂಡ್ ಔಟ್ ಮಾಡ್ಬೋದು. ಡಿಗ್ರಿ 1 ಇದೆ, ಸೊ ರೂಟ್ಸ್ ವಿಲ್ ಬಿ 1 ಅಂತ ಆಗುತ್ತೆ. ಸೊ ರೂಟ್ಸು ಕೂಡ 1 ಇರುತ್ತೆ. ಇಫ್ ಡಿಗ್ರಿ ಇಸ್ 2, ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಏನಾಗುತ್ತೆ ಡಿಗ್ರಿ 2 ಬರುತ್ತೆ, x² ಫಾರ್ಮಲ್ಲಿ ಇರುತ್ತೆ. ಇಫ್ ಡಿಗ್ರಿ ಇಸ್ 2 ದೆನ್ ದ ರೂಟ್ಸ್ ವಿಲ್ ಬಿ 2. ರೂಟ್ಸ್ ಮ್ಯಾಕ್ಸಿಮಮ್ ರೂಟ್ಸ್ 2 ಇರುತ್ತೆ. ಸೊ ಇಲ್ಲಿ ಡಿಗ್ರಿ 1 ಇರೋದ್ರಿಂದ ರೂಟ್ 1 ಅಂತ ನಾನು ಬರ್ಕೊಂಡಿದ್ದೀನಿ. ಇದು ಹೇಗೆ ಅನ್ನೋದನ್ನು ನಾನು ತೋರಿಸ್ತೀನಿ ನಿಮಗೆ. ಇದನ್ನು ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನೀವು 2x = 1 ಈ ಕಡೆ ತಗೊಂಡ್ರೆ -1 ಆಗುತ್ತೆ. ದೆನ್ x -1/2. ವಿ ಆರ್ ಗೆಟಿಂಗ್ ಓನ್ಲಿ 1 ಸೊಲ್ಯೂಷನ್ ಆರ್ 1 ರೂಟ್. ಸೊ ವಿಚ್ ಹ್ಯಾಸ್ ಓನ್ಲಿ 1 ರೂಟ್. 1 x ವ್ಯಾಲ್ಯೂ ಬರ್ತಾ ಇದೆ, ಇನ್ನೊಂದು x ವ್ಯಾಲ್ಯೂ ಬರ್ತಿಲ್ಲ. ಅದೇ ರೀತಿ ನೀವು ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ನೀವು ರೂಟ್ಸ್ನ ಫೈಂಡ್ ಔಟ್ ಮಾಡಿದ್ರೆ ಈಗ ಏನು ಪ್ರೀವಿಯಸ್ ಒನ್ ನಾವು ತೊಗೊಂಡಿದ್ವಿ ಅದು ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿರುತ್ತೆ. ಸೊ ಅಲ್ಲಿ ಪವರ್ 2 ಇತ್ತು, ಡಿಗ್ರಿ ಆಫ್ ದಿ ಈಕ್ವೇಷನ್ ಇಸ್ 2 ಇತ್ತು. ಹಾಗಾಗಿ ರೂಟ್ಸು ಕೂಡ ನಮಗೆ 2 ಸೊಲ್ಯೂಷನ್ಸ್ ಬಂತು ಎಕ್ಸ್ ವ್ಯಾಲ್ಯೂಸ್. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ? ಓನ್ಲಿ 1. ಎಷ್ಟು ಸೊಲ್ಯೂಷನ್ಸ್ ಇದೆ ಇಲ್ಲಿ? ಓನ್ಲಿ 1 ರೂಟ್ ಆರ್ 1 ಸೊಲ್ಯೂಷನ್ ಅಂತ ಹೇಳ್ತೀವಿ ಇದನ್ನು. ಓಕೆ, ಸೊ ನೆಕ್ಸ್ಟ್ ಒನ್. Eighth question. The roots of 100x² - 20x + 1 is equals to 0 is. ಇದು ನಾನು ನಿಮಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಏನಕ್ಕೆ ಅಂದರೆ 6th ಒನ್ ನಾವೇನು ಸಾಲ್ವ್ ಮಾಡೋದು ಇದೇ ಟೈಪ್ ಕ್ವಶನು, ಬಟ್ ಹಿಂಟ್ನ ಕೊಡ್ತೀನಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ. ಸೊ ಇದಕ್ಕೆ ನೀವು ಸೊಲ್ಯೂಷನ್ಸ್ನ ಫೈಂಡ್ ಔಟ್ ಮಾಡಬೇಕು, ಅಂದರೆ ಎಕ್ಸ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಬೇಕು. ರೂಟ್ಸ್ ಆರ್ ನಥಿಂಗ್ ಬಟ್ ಸೊಲ್ಯೂಷನ್ಸ್. ಓಕೆ, ಸೊ ಇದನ್ನು ನಾನು ಫ್ಯಾಕ್ಟ್ರೈಸೇಷನ್ ಮೆಥಡ್ ನಾನು ಏನು ಹೇಳ್ಕೊಟ್ಟಿದ್ದೀನಿ, ಸ್ಪ್ಲಿಟಿಂಗ್ ಆಫ್ ಮಿಡಲ್ ಟರ್ಮ್ನ ನೀವು ಮಾಡಬೇಕಾಗುತ್ತೆ. ಸೊ ಅದಕ್ಕೂ ಮುಂಚೆ ಕಾನ್ಸ್ಟೆಂಟ್ ಆ್ಯಂಡ್ ಕೋಎಫಿಷಿಯಂಟ್ ಆಫ್ x² ಎರಡನ್ನು ಮಲ್ಟಿಪ್ಲೈ ಮಾಡಿಕೊಟ್ರೆ ಸೊ 100 ಬರುತ್ತೆ. ಆ್ಯಂಡ್ ದ ಮಿಡಲ್ ಟರ್ಮ್ ಎಕ್ಸ್ ಕೋಎಫಿಷಿಯಂಟ್ ಈಸ್ -20. ಸೊ ಈಗ ನೀವು ಇದೇನು ಮಾಡಬೇಕು, ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದೆ, ಯಾವ್ದಾದ್ರು 2 ಫ್ಯಾಕ್ಟರ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ ಶುಡ್ ಗೆಟ್ 100. ಯಾವ 2 ನಂಬರ್ ತೊಗೊಂಡ್ರೆ 100 ಬರುತ್ತೆ? ಸೊ 10 × 10 ಮಲ್ಟಿಪ್ಲೈ ಮಾಡ್ಕೋತಾ ಇದ್ವಿ. ಇದರಲ್ಲಿ ನೀವೇನು ಮಾಡಬೇಕು, ಕೋಎಫಿಷಿಯಂಟ್ ಆಫ್ x² ಮಿಡಲ್ ಟರ್ಮ್ಗೆ ಏನು ತೊಗೋಬೇಕು ನೀವು? ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ತೊಗೋಬೇಕು, ಸೇಮ್ ನಂಬರ್ಸ್. ಸೊ ಇಲ್ಲಿ -10 ತೊಗೊಳ್ಳೋಣ. ಸೊ -× -+10 10s 100, ಯಾಕೆಂದರೆ ಇಲ್ಲಿ ನೆಗೆಟಿವ್ ಇದೆ. ಇದು -10 ಎರಡನ್ನೂ ಆ್ಯಡ್ ಮಾಡಿದ್ರೆ ಇಲ್ಲಿ ಗೆಟ್ -20 ಬರುತ್ತೆ. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ +100 ಬರುತ್ತೆ. ಸೊ ಹಾಗಾಗಿ ಇದನ್ನು ಯೂಸ್ ಮಾಡ್ಕೊಂಡು, ಈ ಫ್ಯಾಕ್ಟರ್ಸ್ನ ಯೂಸ್ ಮಾಡ್ಕೊಂಡು ನಾನು ಈಕ್ವೇಷನ್ನ 100x² - 10x - 10x ಅಂತ ಬರ್ತಾ ಇದ್ದೀನಿ. ಈ ಒಂದು ಟರ್ಮ್ನ -10x ಇಲ್ಲಿ ಗೆಟ್ -20x + 1 is equals to 0. ಸೊ ನೀವೀಗ ಏನು ಮಾಡಬೇಕೀಗ, ಕಾಮನ್ ಟರ್ಮ್ನ ತೊಗೊಂಡು ಸಿಂಪ್ಲಿಫೈ ಮಾಡ್ತಾ ಹೋಗಿ ಎಕ್ಸ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಿ ನಮಗೆ ಕಮೆಂಟ್ಸ್ ಮೂಲಕ ಆನ್ಸರ್ಸ್ನ ತಿಳಿಸ್ಕೊಡಿ. ಓಕೆ, ಸೊ ನೆಕ್ಸ್ಟ್ ಒನ್. 9th question. The sum of two numbers is 27
ಆ್ಯಂಡ್ ಪ್ರಾಡಕ್ಟ್ ಈಸ್ 182. ದ ನಂಬರ್ಸ್ ಆರ್, ಇಲ್ಲೇನು ಕೊಟ್ಟಿದ್ದಾರೆ, ಕಂಡೀಷನ್ಸ್ನ ಕೊಟ್ಟಿದ್ದಾರೆ. ಯು ಶುಡ್ ಫೈಂಡ್ ಔಟ್ ದ ನಂಬರ್ಸ್ ಯಾವುದು ಅಂತ ಗೊತ್ತಿಲ್ಲ. ದ ಸಮ್ ಆಫ್ ದ ಟೂ ನಂಬರ್ಸ್ ಈಸ್ 27 ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರಾಡಕ್ಟ್ ಆಫ್ ಸೇಮ್ ನಂಬರ್ಸ್ ಈಸ್ 182 ಅಂತ ಕೊಟ್ಟಿದ್ದಾರೆ. ಸೊ ಯೂಸಿಂಗ್ ದೀಸ್ ಕಂಡೀಷನ್ಸ್ ಯು ಶುಡ್ ಫೈಂಡ್ ಔಟ್ ದ ನಂಬರ್ಸ್. ಸೊ ಫಸ್ಟ್ ಏನು ಮಾಡಿ, ಲೆಟ್ ದ ಒನ್ ನಂಬರ್ ವಿಲ್ ಬಿ, ಲೆಟ್ ಎಕ್ಸ್ ಈಸ್ ಒನ್ ನಂಬರ್, ಎಕ್ಸ್ ಅಂತ ತಗೊಳ್ಳೋಣ. ಎಕ್ಸ್ ಈಸ್ ಒನ್ ನಂಬರ್ ಆ್ಯಂಡ್ ಅನದರ್ ನಂಬರ್ ಏನಾಗುತ್ತೆ, ಇನ್ನೊಂದು ನಂಬರು. ಸೊ ಅನದರ್ ನಂಬರ್ ಈಸ್, ನಾನು ಏನು ತಗೊಳ್ತೀನಿ ಇಲ್ಲಿ, 27 ಮೈನಸ್ ಎಕ್ಸ್ ಅಂತ ತಗೊಳ್ತೀನಿ. ಸೊ ಇದು ಹೆಂಗೆ ಬಂತು ಅಂತ ಗೊತ್ತಾಯಿತು. ಇದು ಮತ್ತು ಇನ್ನೊಂದು ನಂಬರ್ ಯಾವುದೋ ಅನ್ನೋನ್ ನಂಬರ್, ಎಕ್ಸ್ ಪ್ಲಸ್ ಸಮಥಿಂಗ್, ವೆನ್ ಯು ಆ್ಯಡ್ ಎಕ್ಸ್ ಪ್ಲಸ್ ಅನದರ್ ನಂಬರ್ ವಿಲ್ ಗೆಟ್ 27. ಸೊ ದಟ್ ಅನದರ್ ನಂಬರ್ ವಿಲ್ ಬಿಕಮ್ 27. ಈ ಎಕ್ಸ್ನ ಈ ಕಡೆ ತಗೊಂಡ್ರೆ 27 ಮೈನಸ್ ಎಕ್ಸ್, ಇದು ಅನದರ್ ನಂಬರ್ ಆಗುತ್ತೆ. ಒನ್ ನಂಬರ್ ಈಸ್ ಎಕ್ಸ್ ಆ್ಯಂಡ್ ಅನದರ್ ನಂಬರ್ ಈಸ್ 27 ಮೈನಸ್ ಎಕ್ಸ್. ಸೊ ಈಗ ಏನಾಗಿ ಕೊಟ್ಟಿದ್ದಾರೆ, ದ ಪ್ರಾಡಕ್ಟ್ ಆಫ್ ಸೇಮ್ ನಂಬರ್ಸ್, ದ ಪ್ರಾಡಕ್ಟ್ ಈಸ್, ಇದು ಕ್ವಶನಲ್ಲೇ ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಈಸ್ 182 ಅಂತ ಕೊಟ್ಟಿದ್ದಾರೆ. ಸೊ ದಟ್ ವಿ ಕ್ಯಾನ್ ರೈಟ್ ಎಕ್ಸ್ ಇಂಟು ಪ್ರಾಡಕ್ಟ್ ಅಂದರೆ ಸೇಮ್ ನಂಬರ್ಸ್ ಅಲ್ವಾ. ಸೊ ಎಕ್ಸ್ ಇಂಟು 27 ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 182. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಏನು, ವಿಲ್ ಗೆಟ್ ದ ಎಕ್ಸ್ ವ್ಯಾಲ್ಯೂ. ಸೊ ಎಕ್ಸ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಎಕ್ಸ್ ಇಂಟು 27 ಎಕ್ಸ್, ಇದು ಯಾವ ರೀತಿ ಬಂತು ಅಂತ ಗೊತ್ತಾಯ್ತಲ್ವಾ. ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಸೊ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್, ಒನ್ ನಂಬರ್ ಎಕ್ಸ್, ಅದರ್ ನಂಬರ್ 27 ಮೈನಸ್ ಎಕ್ಸ್. ಪ್ರಾಡಕ್ಟ್ ಅಂದರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ಎರಡನ್ನು ಮಲ್ಟಿಪ್ಲೈ ಮಾಡಿ ವಿಲ್ ಗೆಟ್ 182. ಸೊ ಎಕ್ಸ್ ಇಂಟು 27 ಎಕ್ಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 182. ದೆನ್ ಮೈನಸ್ ಎಕ್ಸ್ ಸ್ಕ್ವೇರ್, ಇದು ಪ್ಲಸ್ 27 ಎಕ್ಸ್, ಜಸ್ಟ್ ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮಲ್ಲಿ ಬರ್ಕೊಳ್ಳೋಣ. ಸೊ ಇದನ್ನು ಈ ಕಡೆ ತಗೊಂಡ್ರೆ ಮೈನಸ್ 182 ಇಸ್ ಈಕ್ವಲ್ಸ್ ಟು 0 ಆಗುತ್ತೆ. ಈಗ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ಬಂತು. ಸೊ ಇದನ್ನು ನೀವೇನು ಮಾಡಬೇಕು, ಈಗ ಫ್ಯಾಕ್ಟರೈಸೇಷನ್ ಮಾಡಿ, ಸ್ಪ್ಲಿಟಿಂಗ್ ಆಫ್ ಮಿಡಲ್ ಟರ್ಮ್ನ ಸ್ಪ್ಲಿಟ್ ಮಾಡಬೇಕು. ಸೊ ಇದನ್ನು ಫ್ಯಾಕ್ಟರೈಸೇಷನ್ ಮಾಡಿದ್ರೆ ಸೇಮ್ ಸ್ಪ್ಲಿಟಿಂಗ್ ಆಫ್ ಮಿಡಲ್ ಟರ್ಮ್ನ ಮಾಡೋಣ. ಸೊ ಈ ಟರ್ಮ್ನ ಸ್ಪ್ಲಿಟ್ ಮಾಡಿಕೊಂಡ್ರೆ, ಸೊ ಇಲ್ಲಿ ಫಸ್ಟ್ ನೀವೇನು ಮಾಡಬೇಕು, ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಆಗಿ ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಮಾಡಬೇಕು, ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ನಿಮಗೆ ಮಲ್ಟಿಪ್ಲೈ ಮಾಡಿದಾಗ 182 ಆ್ಯಂಡ್ ದೆನ್ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಿದ್ರೆ 27 ಬರಬೇಕು. ಆ ರೀತಿಯಾಗಿ ಫ್ಯಾಕ್ಟರ್ಸ್ನ ತಗೊಳ್ಳೋಣ. ಸೊ ಇಲ್ಲಿ 27 ಬರೋದಕ್ಕೆ ನಮಗೆ ಎರಡು ನಂಬರ್ ಯಾವುದು ಅಂದರೆ 14 ಆ್ಯಂಡ್ 13, ಎರಡನ್ನು ಆ್ಯಡ್ ಮಾಡಿದ್ರೆ 27 ಬರುತ್ತೆ. ಹಾಗೆ 14 ಇಂಟು 13 ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 182 ಬರುತ್ತೆ. ಸೊ ಯೂಸಿಂಗ್ ದೀಸ್ ಟು 14 ಆ್ಯಂಡ್ 13 ಸ್ಪ್ಲಿಟ್ ದ ಮಿಡಲ್ ಟರ್ಮ್. ಸೊ ಮೈನಸ್ ಎಕ್ಸ್ ಸ್ಕ್ವೇರ್, ಇದನ್ನು ನಾವು ಪ್ಲಸ್ 14x ಪ್ಲಸ್ 13x ಮೈನಸ್ 182 ಈಸ್ ಈಕ್ವಲ್ಸ್ ಟು 0 ಅಂತ ಬರ್ಕೊಳ್ಳೋಣ. ಸೊ ಇದನ್ನು ಎಗೇನ್ ಇವೆರಡು ಟರ್ಮಿಂದ ನಾವು ಕಾಮನ್ ಟರ್ಮ್ ಏನು ಸಿಗುತ್ತೆ, ಎಕ್ಸ್ ಕಾಮನ್ ಆಗಿ ಸಿಗುತ್ತೆ. ಸೊ ಇಲ್ಲಿ ರಿಮೈನಿಂಗ್ ಈಸ್ ಮೈನಸ್ ಎಕ್ಸ್ ಪ್ಲಸ್ 14 ಬರುತ್ತೆ ಅಲ್ವಾ, ಮೈನಸ್ ಎಕ್ಸ್ ಪ್ಲಸ್ 14 ಆ್ಯಂಡ್ ದೆನ್ ಇಲ್ಲಿ ನಮಗೇನು ಸಿಗುತ್ತೆ, 13 ಕಾಮನ್ ಆಗಿ ಸಿಗುತ್ತೆ. ಸೊ ಎಕ್ಸ್ ಮೈನಸ್ 14 ಆಗುತ್ತೆ, ದಟ್ ಈಸ್ ಈಕ್ವಲ್ಸ್ ಟು 0. 1 ಮಿನಿಟ್. ಸೊ ಇಲ್ಲಿ ಮೈನಸ್ ಎಕ್ಸ್ ಪ್ಲಸ್ 14 ಇದೆ, ಹಾಗಾಗಿ ಇಲ್ಲೇನು ಮಾಡಬೇಕು ನೀವೀಗ, ಇದನ್ನು ಮೈನಸ್ ಬರೋ ರೀತಿ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಮೈನಸ್ 13 ಕಾಮನ್ ತಗೊಂಡ್ರೆ ಇದು ಪ್ಲಸ್ 14 ಆಗುತ್ತೆ. ಸೊ ಇಲ್ಲಿ ಮೈನಸ್ 13ನ ಕಾಮನ್ ತಗೊಂಡ್ರೆ ಇದೇನಾಗುತ್ತೆ, ಮೈನಸ್ ಎಕ್ಸ್ ಆಗುತ್ತೆ. ಸೊ ಮೈನಸ್ ಇಂಟು ಮೈನಸ್ ಇಲ್ಲಿ ಗೆಟ್ ಪ್ಲಸ್. ಸೊ ಇಲ್ಲಿ ಮೈನಸ್ ಆಲ್ರೆಡಿ ಕಾಮನ್ ತಗೊಂಡಿರೋದ್ರಿಂದ ರಿಮೈನಿಂಗ್ ಟರ್ಮ್ ಈಸ್ ಪ್ಲಸ್ ಆಗುತ್ತೆ. ಓಕೆ, ಸೊ ಇದು ಜಸ್ಟ್ ಕರೆಕ್ಷನ್ ಇದು. ಸೊ ಇಲ್ಲಿ ಎಗೇನ್ ಕಾಮನ್ ಟರ್ಮ್ ಬಂದು ಮೈನಸ್ ಎಕ್ಸ್ ಪ್ಲಸ್ 14 ಮೈನಸ್ ಎಕ್ಸ್ ಪ್ಲಸ್ 14 ಮೈನಸ್ ಎಕ್ಸ್ ಪ್ಲಸ್ 14 ಇಂಟು ರಿಮೈನಿಂಗ್ ಟರ್ಮ್ ಈಸ್ ಎಕ್ಸ್ ಮೈನಸ್ 13 ಈಸ್ ಈಕ್ವಲ್ಸ್ ಟು 0. ಸೊ ಇವಾಗ ಈಕ್ವೇಟ್ ಟು 0 ಮಾಡಿ ಇಲ್ಲಿ ಗೆಟ್ ದ ಎಕ್ಸ್ ವ್ಯಾಲ್ಯೂಸ್. ಸೊ ಈಕ್ವೇಟ್ ಟು 0 ಮಾಡಿದ್ರೆ ಮೈನಸ್ ಎಕ್ಸ್ ಪ್ಲಸ್ 14 ಈಸ್ ಈಕ್ವಲ್ಸ್ ಟು 0 ಆ್ಯಂಡ್ ಎಕ್ಸ್ ಮೈನಸ್ 13 ಈಸ್ ಈಕ್ವಲ್ಸ್ ಟು 0. ದೆನ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ 14 ಆಗುತ್ತೆ. ಸೊ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್ಡ್. ದೆನ್ ಎಕ್ಸ್ ಇಸ್ ಈಕ್ವಲ್ಸ್ ಟು 13 ಬರುತ್ತೆ. ಸೊ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು 14 ಆ್ಯಂಡ್ ಎಕ್ಸ್ ಇಸ್ ಈಕ್ವಲ್ಸ್ ಟು 13. ದೀಸ್ ಟು ಆರ್ ದಿ ರೂಟ್ಸ್ ಆರ್ ಎಂದು ಸೊಲ್ಯೂಷನ್ಸ್ ಅಂತ ನಾವು ಹೇಳ್ತೀವಿ. ಸೊ 13 and 14 in the option, 13 and 14 in the option B. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಈ ರೀತಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಈ ಥರ ಕಂಡೀಷನ್ಸ್ನ ಕೊಟ್ಟಾಗ ಫಸ್ಟು ಈಕ್ವೇಷನ್ನ ಫಾರ್ಮ್ ಮಾಡಿ ದೆನ್ ಯು ಕ್ಯಾಲ್ಕುಲೇಟ್ ದ ರೂಟ್ಸ್. ನೆಕ್ಸ್ಟ್ 10th question. If 1/2 is a root of the quadratic equation x square minus mx minus 5/4 is equals to 0, then the value of n. ಈ ಥರ ಕ್ವಶನ್ಸ್ ನಿಮಗೆ ಕೇಳೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ. ಸೊ ಇಲ್ಲಿ ಒಂದು ರೂಟ್ನ ಕೊಟ್ಟಿದ್ದಾರೆ, ಎಕ್ಸ್ ವ್ಯಾಲ್ಯೂನ ಕೊಟ್ಟಿದ್ದಾರೆ.
ಸೊ ಎಕ್ಸ್ ವ್ಯಾಲ್ಯೂ ಇಸ್ ಏನಂತ 1/2. ಇಟ್ ಈಸ್ ಒನ್ ಆಫ್ ದಿ ಸೊಲ್ಯೂಷನ್ ಆಫ್ ದಿ ಗಿವನ್ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ ಈಸ್ x² ಮೈನಸ್ mx ಮೈನಸ್ 5/4 ಇಸ್ ಈಕ್ವಲ್ಸ್ ಟು 0. ಸೊ ಇಲ್ಲೇನಾಗ್ತಿದೆ, ಎಮ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ಯೂಸಿಂಗ್ ದಿಸ್ ರೂಟ್ ಅಂದರೆ ಸೊಲ್ಯೂಷನ್ ಎಕ್ಸ್ ವ್ಯಾಲ್ಯೂನ. ಸೊ ಕೊಟ್ಟಿರುವಂಥ ಎಕ್ಸ್ ವ್ಯಾಲ್ಯೂನ ಎಕ್ಸ್ ಪ್ಲೇಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 1/2 whole square minus m, we don't know, we are finding out m value, into 1/2 minus 5/4 is equals to 0. Just simple ಕೊಟ್ಟಿರುವಂಥ ವ್ಯಾಲ್ಯೂ ಕ್ವಶನ್ನ ಅರ್ಥ ಮಾಡಿಕೊಂಡ್ರೆ ಇಟ್ ಈಸ್ ವೆರಿ 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 ಈಸಿ. ಸೊ ಇದನ್ನ ಸಿಂಪ್ಲಿಫೈ ಮಾಡಿ 1/2 ಹೋಲ್ ಸ್ಕ್ವೇರ್ ಅಂದರೆ ಏನಾಗುತ್ತೆ, 1/4 ಆಗುತ್ತೆ, ಮೈನಸ್ m/2 ಮೈನಸ್ 5/4 ಇಸ್ ಈಕ್ವಲ್ಸ್ ಟು 0. ಇವಾಗ ಏನು ಮಾಡೋಣ, ನಾವು ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ ಎರಡೂ ಸೇಮ್ ಡಿನಾಮಿನೇಟರಿಂದ ಕ್ಯಾಲ್ಕುಲೇಷನ್ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬೋದು. ಸೊ ರೈಟ್ ಇಟ್ ಒನ್ ಸೈಡ್ ಆ್ಯಂಡ್ ಮೈನಸ್ m/2 ಇಸ್ ಈಕ್ವಲ್ಸ್ ಟು 0. ಇವಾಗ ಇದು ಯಾವ ರೀತಿ ಬರುತ್ತೆ, ಮೈನಸ್ ಇದು ಡಿನಾಮಿನೇಟರ್ ಸೇಮ್ ಇರೋದ್ರಿಂದ -5 + 1 ಅಂತ ಬರ್ಕೊಳ್ಳೋಣ. ದಟ್ ಈಸ್ ಈಕ್ವಲ್ಸ್ ಟು m/2 ಆಗುತ್ತೆ. -m/2ನ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಸೊ -5 + 1 ಅಂದರೆ ಎಷ್ಟು, -4/4 ಇಸ್ ಈಕ್ವಲ್ಸ್ ಟು -4 + 4 ಇಸ್ ಈಕ್ವಲ್ಸ್ ಟು m/2. ಸೊ ಇಲ್ಲೇನು ಬರುತ್ತೆ, 4 1s ಯಾವ 1 ಬಂತು, -1 ಇಸ್ ಈಕ್ವಲ್ಸ್ ಟು m/2 ಬಂತು. ಸೊ ನಮಗೆ ಬೇಕಾಗಿರೋವಂಥ ವ್ಯಾಲ್ಯೂ ಬಂದು m. ಸೊ ಇದನ್ನು ನೀವು ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ 2ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2 × -1 ಇಸ್ ಈಕ್ವಲ್ಸ್ ಟು m ಆಗುತ್ತೆ. ಸೊ m ಇಸ್ ಈಕ್ವಲ್ಸ್ ಟು -2. ದಿಸ್ ಇಸ್ ದ ವ್ಯಾಲ್ಯೂ ಆಫ್ m. ಸೊ m ವ್ಯಾಲ್ಯೂ ಏನು ಬಂದಿದೆ ಇಲ್ಲಿ, -2. ಎಲ್ಲಿದೆ -2 ಇಸ್ ಇನ್ ದ ಆಪ್ಷನ್ B. Is the right answer. So next one, next 11th question. The altitude of a right angle triangle. Altitude ಕೊಟ್ಟಿದ್ದಾರೆ, height right angle triangle is 7 cm less than its base. Base ಕೊಟ್ಟಿಲ್ಲ, but 7 cm less than its base ಯಾವುದು altitude ಆಗಿರುತ್ತೆ. If the hypotenuse side is 13 cm, hypotenuse side ನ ಕೊಟ್ಟಿದ್ದಾರೆ. The other two sides of a triangle are. ಸೊ ಇಲ್ಲಿ ಹೈಪೋಟೆನ್ಯೂಸ್ನ ಕೊಟ್ಟು ಬೇಸ್ ಮತ್ತು ಹೈಟ್ ಏನಿದೆ ಅಡ್ಜಸೆಂಟ್ ಮತ್ತು ಆಪೋಸಿಟ್ ಸೈಡ್ನ ಯು ಶುಡ್ ಫೈಂಡ್ ಔಟ್. ಇದಕ್ಕೆ ನೀವೇನು ಮಾಡಬೇಕು, ಫಸ್ಟು ನೀವು ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಡ್ರಾ ಮಾಡಿಕೊಂಡ್ರೆ, ಸೊ ಈ ರೀತಿಯಾಗಿರುತ್ತೆ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಇಲ್ಲಿ ಹೈಪೋಟೆನ್ಯೂಸ್ ಸೈಡ್ನ ಕೊಟ್ಟಿದ್ದಾರೆ 13 cm ಅಂದ್ರೆ, ಬಟ್ ಆಲ್ಟಿಟ್ಯೂಡ್ ಎಷ್ಟಿರುತ್ತೆ, 7 cm ಲೆಸ್ ದ್ಯಾನ್ ಇಟ್ಸ್ ಬೇಸ್. ಬೇಸ್ನ ಎಕ್ಸ್ ಅಂತ ತಗೊಂಡ್ರೆ ಇದು 7 cm ಲೆಸ್ ಇರುತ್ತೆ, ಅಂದರೆ x - 7 ಆಗುತ್ತೆ. ಯಾವುದು ಹೈಟ್ ಟ್ರಯಾಂಗಲ್ ABC ಇದು ಕೊಟ್ಟಿರುವಂಥ ಡೇಟಾಯಿಂದ ಬರ್ಕೊಂಡಿರೋದು. ಹೈಪೋಟೆನ್ಯೂಸ್ 13 ಸೈಡ್, ಬೇಸ್ ಕೊಟ್ಟಿಲ್ಲ, ಬಟ್ ಹೈಟ್ ಈಸ್ 7 cm ಲೆಸ್ ದ್ಯಾನ್ ಇಟ್ಸ್ ಬೇಸ್. ಸೊ ಬೇಸ್ ಇಸ್ ಟೇಕನ್ ಆಸ್ ಎಕ್ಸ್ ಅಂತ ನಾನು ತಗೊಂಡಿದ್ದೀನಿ. ಓಕೆ, ಸೊ ಇದಕ್ಕೆ ನೀವೇನು ಮಾಡಿ, ಇಲ್ಲಿ ಪೈಥಾಗೋರಸ್ ಥಿಯರಮ್ನ ಅಪ್ಲೈ ಮಾಡೋಣ. ಸೊ ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಮ್ ಏನಾಗುತ್ತೆ, AC² ಇಸ್ ಈಕ್ವಲ್ಸ್ ಟು AB² + BC² ಆಗುತ್ತೆ ಅಲ್ವಾ. ಸೊ ಹೈಪೋಟೆನ್ಯೂಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ದ ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ಅದರ್ ಟೂ ಸೈಡ್ಸ್. ಇದು ಪೈಥಾಗೋರಸ್ ಥಿಯರಮ್ ಫಾರ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಇಲ್ಲಿ AC² ಅಂದರೆ ಎಷ್ಟಿದೆ, 13² ಇಸ್ ಈಕ್ವಲ್ಸ್ ಟು AB² ಅಂದರೆ x - 7² ಪ್ಲಸ್ BC² ಇಸ್ x². ಇದನ್ನು ಸಿಂಪ್ಲಿಫೈ ಮಾಡಿ, ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ, 13² ಹಾಗೆ ಬರ್ಕೊಳ್ಳೋಣ ಇಸ್ ಈಕ್ವಲ್ಸ್ ಟು x. ಇದನ್ನು a - b ಹೋಲ್ ಸ್ಕ್ವೇರ್. ಸೊ a - b ಹೋಲ್ ಸ್ಕ್ವೇರ್ ಅಂದರೆ a² + b² - 2ab ಆಗುತ್ತೆ. ಸೊ ಇದು ಆ ಫಾರ್ಮಲ್ಲಿದೆ ಅಂದರೆ a² ಪ್ಲಸ್ b² ಅಂದರೆ 7² ಮೈನಸ್ 2 × ab ಅಂದರೆ 7 × x ಆಗುತ್ತೆ. 2 × 7 × x ಪ್ಲಸ್ x² ಆಗುತ್ತೆ ಇದು. ಸೊ ಇದನ್ನು ನಾನು ಮತ್ತೆ ಬರಿತೀನಿ, 13² ಇಸ್ ಈಕ್ವಲ್ಸ್ ಟು x² + 7² ಮೈನಸ್ 2 7s 14 x ಪ್ಲಸ್ x² ಆಗುತ್ತೆ. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡಿ, ಇಲ್ಲಿ x² + x² 2x² ಆಗುತ್ತೆ. ಸೊ 13² ಈಸ್ ಈಕ್ವಲ್ಸ್ ಟು 2x² ಪ್ಲಸ್ 7² ಮೈನಸ್ 14x. ಸೊ ಇಷ್ಟು ನಮಗೆ ಬಂದಿರೋವಂಥ ಆನ್ಸರ್ಸ್. ಸೊ ಈಗ ಇದನ್ನು ನಾವೇನು ಮಾಡಬೇಕು, ನೀವು ಲೆಫ್ಟ್ ಹ್ಯಾಂಡ್ ಸೈಡ್ 13² ಹಾಗೆ ಬರ್ಕೊಂಡು ರೈಟ್ ಹ್ಯಾಂಡ್ ಸೈಡ್ ಏನಿದೆ ಇದನ್ನು ನೀವು ಸಿಂಪ್ಲಿಫೈ ಮಾಡ್ತಾ ಹೋಗಬೇಕು, ಸಾಲ್ವ್ ಮಾಡ್ತಾ ಹೋಗಬೇಕು. ಈ ಈಕ್ವೇಷನ್ನ ಏನು ಬರುತ್ತಿದ್ದು, 2x². ಆರ್ ಯು ರೈಟ್ ಇಟ್ ಹಿಯರ್, 13² ವ್ಯಾಲ್ಯೂನ ಬರ್ಕೊಂಡ್ಬಿಡಿಬೇಕಂದ್ರೆ ಸಿಂಪ್ಲಿಫಿಕೇಷನ್ ಈಸಿ ಆಗುತ್ತೆ.
13 square value is 169. So here 13 square, this I have to erase. So this is 169 2x square plus 49 minus 14x. ಸೊ ಇದನ್ನು ನಾವು ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ 2x ಸ್ಕ್ವೇರ್ ಪ್ಲಸ್ 49 ಇದು ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ 169 ಮೈನಸ್ 14x ಇಸ್ ಈಕ್ವಲ್ಸ್ ಟು 0 ಈಕ್ವಲ್ ಟು 0 ಮಾಡ್ಕೊತೀವಿ. ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮ್ಗೆ ಕನ್ವರ್ಟ್ ಮಾಡಿಕೊಂಡು ಇವಾಗ ಎರಡನ್ನೂ ಸಬ್ಟ್ರಾಕ್ಟ್ ಮಾಡೋದು ಏನು ಬರುತ್ತೆ 2x ಸ್ಕ್ವೇರ್ 169 minus 49 ಇದೆ. ಸೊ 0 2 and then here 120 ಬರುತ್ತೆ. ಸೊ minus 120 ಬರುತ್ತೆ. minus 14x and then minus 120 constant term I'll write it last. ಓಕೆ, ಸೊ ಇದು ಈಗ ನಮ್ಗೆ ಏನಾಯಿತು ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮಲ್ಲಿ ಇದೆ. ಸೊ ಈ ಒಂದು ಈಕ್ವೇಷನ್ ನೀವೇನು ಮಾಡಬೇಕು ಸ್ಪ್ಲಿಟ್ಟಿಂಗ್ ಆಫ್ ಮಿಡಲ್ ಟರ್ಮ್ ಯೂಸ್ ಮಾಡಿ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಐ ರೈಟ್ ದ ಡೈರೆಕ್ಟ್ ವ್ಯಾಲ್ಯೂಸ್ ಯು ಜಸ್ಟ್ ಟು ದ ಕ್ಯಾಲ್ಕುಲೇಷನ್. ಓಕೆ, ಸೊ ಇಲ್ಲಿ ಗೆಟ್ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ ಗೊತ್ತಾ ಇದಕ್ಕೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿ ಗೆಟ್ ಎಕ್ಸ್ ವ್ಯಾಲ್ಯೂ 12 ಆ್ಯಂಡ್ ಎಕ್ಸ್ ವ್ಯಾಲ್ಯೂ ಮೈನಸ್ 5 ಇವೆರಡು ವ್ಯಾಲ್ಯೂಸ್ ಬರುತ್ತೆ. ಇವೆರಡು ವ್ಯಾಲ್ಯೂಸ್ ಬಂದಮೇಲೆ ನೀವು ಇಲ್ಲಿ ಬೇಸ್ ಮತ್ತು ಹೈಟ್ನ ಅವ್ರು ಕೇಳಿರೋವಂಥದ್ದು ಇಲ್ಲಿಗೆ ಸ್ಟಾಪ್ ಮಾಡಬಾರ್ದು. ಯು ಶುಡ್ ಫೈಂಡ್ ಔಟ್ ದ ಅದರ್ ಟೂ ಸೈಡ್ಸ್ ಅಂದೇನಿಲ್ಲಿ ಬೇಸು ಮತ್ತು ಹೈಟು ಇವೆರಡು ವ್ಯಾಲ್ಯೂಸ್ನ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಬೇಸ್ನ ನಾವೇನಂತ ತಗೊಂಡಿದ್ದೀವಿ ಎಕ್ಸ್ ಅಂತ ತಗೊಂಡಿದ್ದೀವಿ ಆ್ಯಂಡ್ ದೆನ್ ಹೈಟ್ ಈಸ್ ಟೇಕನ್ ಆಸ್ x ಮೈನಸ್ 7. ಸೊ ದಟ್ ಬೇಸ್ ಏನಾಗುತ್ತೆ ಎಕ್ಸ್ ಆಗುತ್ತೆ. ಸೊ ಇಲ್ಲಿ ನಾನು ನೆಗೆಟಿವ್ ವ್ಯಾಲ್ಯೂನ ಕನ್ಸಿಡರ್ ಮಾಡಲ್ಲ. ಇದನ್ನು ಒಂದು ನೆನಪಲ್ಲಿಟ್ಕೊಳ್ಳಿ, ಇದನ್ನು ನಾವು ವಿಲ್ ನಾಟ್ ಕನ್ಸಿಡರ್, ಯಾಕೆಂದರೆ ಅದು ನೆಗೆಟಿವ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಲೆಂತ್ ಯಾವತ್ತೂ ಪಾಸಿಟಿವೇ ಇರುತ್ತೆ. ದಿಸ್ ಇಸ್ ನಾಟ್ ಪಾಸಿಬಲ್. ವಿಲ್ ನಾಟ್ ಕನ್ಸಿಡರ್ ದಿಸ್ ನೆಗೆಟಿವ್ ವ್ಯಾಲ್ಯೂ ಬಿಕಾಸ್ ಲೆಂತ್ ವಿಲ್ ಬಿ ಡಿಕ್ರೀಸ್ ಆಗಲ್ಲ. ಓಕೆನಾ. ಸೊ ಹಾಗಾಗಿ ಪಾಸಿಟಿವ್ ವ್ಯಾಲ್ಯೂ ಎಕ್ಸ್ ಏನಿದೆ ಅದನ್ನು ನಾವು 12 ಅಂತ ತಗೋತೀವಿ. ಬೇಸ್ ವಿ ಆರ್ ಟೇಕನ್ ಆಸ್ ಎಕ್ಸ್ ದಟ್ ಈಸ್ ಈಕ್ವಲ್ಸ್ ಟು 12 ಸೆಂಟಿಮೀಟರ್ ಆಗುತ್ತೆ. ಆ್ಯಂಡ್ ಹೈಟ್ ವಿ ಆರ್ ಟೇಕನ್ ಎಕ್ಸ್ ಮೈನಸ್ 7 ದಟ್ ಈಸ್ ಈಕ್ವಲ್ಸ್ ಟು 12 ಮೈನಸ್ 7 ಎಷ್ಟಾಗುತ್ತೆ 5 ಬರುತ್ತೆ, 5 ಸೆಂಟಿಮೀಟರ್. ಈಗ ನಮಗೆ ಬೇಸ್ ಮತ್ತು ಹೈಟ್ ಏನು ಬಂತು. ಸೊ ಬೇಸ್ ಈಸ್ 12 ಸೆಂಟಿಮೀಟರ್ ಆ್ಯಂಡ್ ಹೈಟ್ ಈಸ್ 5 ಸೆಂಟಿಮೀಟರ್. ಈ ಕ್ಯಾಲ್ಕುಲೇಷನ್ ನೀವೇ ಮಾಡಬೇಕು. ಸೊ ಬೇಸ್ ಇಸ್ 12 ಸೆಂಟಿಮೀಟರ್ ಆ್ಯಂಡ್ ಹೈಟ್ ಬಂದು ಆಲ್ಟಿಟ್ಯೂಡ್ ಅಂತ ಕೊಟ್ಟಿದ್ದಾರೆ, ಎಷ್ಟು ಬಂದಿದೆ 5. ಬೇಸ್ ಇಸ್ 12 ಆ್ಯಂಡ್ ಆಲ್ಟಿಟ್ಯೂಡ್ ಇಸ್ 5 ದಟ್ ಇಸ್ ಇನ್ ದ ಆಪ್ಷನ್ ಬಿ. ಇಸ್ ಯುವರ್ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಒನ್. So next 12th question. For this I will give the hint. The roots of the quadratic equation ಕೊಟ್ಟಿದ್ದಾರೆ. ಇದಕ್ಕೆ ನೀವು ಎಕ್ಸ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಎಕ್ಸ್ ವ್ಯಾಲ್ಯೂಸ್ ಏನು ಬರುತ್ತೆ, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಅಂದರೆ ಆಪ್ಷನ್ ಎ ಆಗುತ್ತೆ, ಬೋತ್ ಪಾಸಿಟಿವ್ ಅಂದರೆ ಆಪ್ಷನ್ ಬಿ ಆಗುತ್ತೆ, ಬೋತ್ ನೆಗೆಟಿವ್ ಅಂದರೆ ಆಪ್ಷನ್ ಸಿ ಆಗುತ್ತೆ. ಅಥವಾ ನಿಮಗೆ ಇಮ್ಯಾಜಿನರಿ ನಂಬರ್ಸ್ ಅಂದರೆ ಸ್ಕ್ವೇರ್ ರೂಟ್ ವ್ಯಾಲ್ಯೂಸ್ನ ತಗೊಂಡಾಗ ಇಮ್ಯಾಜಿನರಿ, ನೋ ರಿಯಲ್ ರೂಟ್ಸ್ ಬಂದರೆ ಅದನ್ನು ಇಮ್ಯಾಜಿನರಿ ಅಂತ ಹೇಳ್ತೀವಿ. ಸೊ ಅದಕ್ಕೆ ನಾವು ನೋ ರಿಯಲ್ ರೂಟ್ಸ್ ಅಂತ ಹೇಳ್ತೀವಿ. ಫಾರ್ ದಿಸ್ ಈಕ್ವೇಷನ್ ಯು ಶುಡ್ ಫೈಂಡ್ ಔಟ್ ಆ್ಯಂಡ್ ಟೆಲ್ ಮಿ ದ ಆನ್ಸರ್ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, ಸೊ ಜಸ್ಟ್ ಡೂ ದ ಫ್ಯಾಕ್ಟರೈಸೇಷನ್ ಆ್ಯಂಡ್ ಫೈಂಡ್ ಔಟ್ ದ ಎಕ್ಸ್ ವ್ಯಾಲ್ಯೂಸ್. ಸೊ ಆ ಎಕ್ಸ್ ವ್ಯಾಲ್ಯೂಸ್ ಏನು ಬರುತ್ತೆ ಅದನ್ನು ನಾವು ನೇಚರ್ನ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಒನ್. So I'll stop today's class here. The video will become very lengthy. So we will discuss some more questions in the next video. ಸೊ ಏನು ಹೋಮ್ವರ್ಕ್ ಕೊಟ್ಟಿದ್ದೀನಿ, ಪ್ಲೀಸ್ ದಯವಿಟ್ಟು ನೀವು ಕ್ಯಾಲ್ಕುಲೇಷನ್ಸ್ ಮಾಡಿ ಆನ್ಸರ್ನ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ. ಜೊತೆಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.